ಒಂದು ಕಾನನದಲ್ಲಿ ಸುಂದರವಾದಂತಹ ಒಂದು ಎತ್ತು ಅಂದರೆ ವೃಷಭ ವಾಸ ಮಾಡ್ತಾ ಇತ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸುತ್ತಮುತ್ತಲೆಲ್ಲ ಚೆನ್ನಾಗಿ ಹುಲ್ಲು ಬೆಳೆದಿದ್ದರಿಂದ ಅಲ್ಲಿ ಮೆಂದು ತಿಂದು ಬೇಕಾದಷ್ಟು ಸುಖವಾಗಿ ಇದ್ದದರಿಂದ ಭಾಳ ಚೆಂದ ಕಾಣ್ತಿತ್ತು, ತುಂಬಿ ತುಳುಕುತ್ತಿತ್ತು ಅದರ ದೇಹ. ಹಾಗಿದ್ದಾಗ ಅಲ್ಲೇ ಸಮೀಪದಲ್ಲಿ ಒಂದು ನರಿ ಮತ್ತು ಅದರ ಹೆಂಡತಿ ವಾಸವಾಗಿದ್ದವು. ಒಂದು ದಿನ ಆ ನರಿಯ ಹೆಂಡತಿ ಗಂಡನಿಗೆ ಹೇಳ್ತದೆ, ನೋಡು, ಆ ಒಂದು ವೃಷಭ ಎಷ್ಟು ಸುಂದರವಾಗಿ ಬೆಳೆದಿದೆ. ನನಗಂತೂ ಅದನ್ನು ನೋಡಿದರೆ ಈಗಲೇ ತಿಂದು ಬಿಡೋಣ ಅಂತ ಕಾಣಿಸ್ತದೆ. ಆದರೆ ಅದಕ್ಕೆ ಶಕ್ತಿ ಎಷ್ಟು ನೋಡು, ಅದರ ಕುಂಭಸ್ಥಳವನ್ನು ನೋಡು, ಅದರ ಒಂದೊಂದು ಕಾಲುಗಳನ್ನು ನೋಡು, ಎಷ್ಟು ಮಾಂಸ ಇದೆ, ಅದರ ಬಾಲವನ್ನು ನೋಡು, ಅದರ ಕಿವಿಯನ್ನು ನೋಡು, ಎಂಥ ಸೌಂದರ್ಯವುಳ್ಳಂತಹ ವೃಷಭ ಅದು. ದಷ್ಟಪುಷ್ಟವಾಗಿದ್ದರಿಂದ ನಾವು ಆರಾಮವಾಗಿ 15 ದಿನಗಳವರೆಗೆ ತಿನ್ನಬಹುದಾಗಿತ್ತು. ಆದರೆ ಏನು ಮಾಡೋಣ, ನಾವು ಅದು ಮಲಗಿದಾಗೆ ಹೋದರೂ ನಮ್ಮಿಂದ ಅದನ್ನು ಎದುರಿಸಲು ಸಾಧ್ಯವಾಗದು. ಆದ್ದರಿಂದ ಏನು ಮಾಡೋಣ, ಅದನ್ನು ಎದುರಿಸಬೇಕು ಎಂಬುದಾಗಿ ಹೇಳಿತು. ಆಗ ಗಂಡ ನರಿ ಬುದ್ಧಿ ಹೇಳಿದ, ನೋಡು, ಅದು ಬೇಕಾದಷ್ಟು ವೃಷಭ ಬೆಳೆದಿರಬಹುದು, ಸೌಂದರ್ಯ ಇರಬಹುದು, ಅದು ನಮಗೇನೂ ತೊಂದರೆ ಮಾಡಿಲ್ಲ. ಅದರ ದಾರಿಯಲ್ಲಿ ಹೋಗುತ್ತದೆ, ಅದು ದಿನಾಲು ಮೇವು ತಿನ್ನುತ್ತದೆ, ಸುಂದರವಾಗಿ ಬೆಳೆದಿದೆ, ನೋಡಿ ಸಂತೋಷ ಪಡೋಣ. ಹೊರತಾಗಿ ಅಂತಹ ಶಕ್ತಿಯುತವಾದಂತಹ ಪ್ರಾಣಿಯನ್ನು ಕೊಂದು ತಿನ್ನುತ್ತೇನೆ ಹೇಳತಕ್ಕಂಥ ಆಲೋಚನೆ ನಮ್ಮಂತಹ ಚಿಕ್ಕವರಿಗೆ ಸರಿಯಲ್ಲ. ನಮಗೆ ಅಡವಿಯಲ್ಲಿ ಬೇಕಾದಷ್ಟು ಮೊಲಗಳು, ಜಿಂಕೆಗಳು ಸಿಗುತ್ತವೆ. ನಮಗೆ ತಕ್ಕುದಾದಂಥ ಆಹಾರವನ್ನು ನಾವು ಹುಡುಕೋಣ ಎಂದು ಹೇಳಿದ. ಆಗ ಹೆಂಡತಿ ಹೇಳಿದರು, ನಾನು ಬುದ್ಧಿ ಹೇಳಿದರೆ ನೀವು ಕೇಳೋದಿಲ್ಲ. ಇಂತಹ ಒಂದು ವೃಷಭವನ್ನು ತಿನ್ನಬೇಕಾದರೆ ಯೋಗ ಬೇಕು. ಅದಕ್ಕಾಗಿ ನಾನು ಹೇಳಿದ ಹಾಗೆ ಮಾಡೋಣ, ನಾವಿಬ್ಬರೂ ಇಲ್ಲಿಯೇ ಇರಬೇಕು. ಯಾವುದಾದರೂ ಚಿರತೆಯೋ ಯಾವುದಾದರೂ ಕಾಡಮೃಗವೋ ಬಂದು ಈ ವೃಷಭವನ್ನು ಕೊಲ್ಲುತ್ತದೆ, ಆಗ ನಾವು ಸುಖವಾಗಿ ತಿನ್ನಬಹುದು. ಅದಕ್ಕಾಗಿ ನಾವು ಕಾಲಯಾಪನೆ ಮಾಡೋಣ, ಇಲ್ಲೇ ಉಳಿದುಕೊಳ್ಳೋಣ ಅಂತ ಹೇಳಿತು. ಗಂಡ ಹೇಳಿದ, ಬೇಡ, ಅದು ಎಲ್ಲೋ ತಪ್ಪಿಸಿಕೊಂಡು ಹೋಗ್ಬೋದು, ಅದರ ಪಾಡಿಗೆ ಅದು ಉಂಟು, ನಮ್ಮ ಆಹಾರವನ್ನು ನಾವು ಮಾಡಿಕೊಳ್ಳೋಣ, ಅತಿ ಆಸೆ ಸರಿಯಲ್ಲ ಎಂದು ಹೇಳಿದರೂ ಹೆಂಡತಿ ಇಲ್ಲ, ಇದೇ ಬೇಕು, ಇಲ್ಲೇ ಉಳಿಯೋಣ ಎಂದು ಹೇಳುತ್ತದೆ. ಆಗ ಗಂಡನು ಒಪ್ಪಿಕೊಂಡು ಅದೇ ಕಾನನದಲ್ಲಿ ಆ ವೃಷಭವು ಇದ್ದಂತಹ ಪ್ರದೇಶದಿಂದ ಸ್ವಲ್ಪ ದೂರದಲ್ಲಿ ಕಾಯುತ್ತಾ ಕುಳಿತುಕೊಳ್ಳುತ್ತವೆ. ಎಷ್ಟು ಸಂಜೆಯಾಯಿತು, ಸಂಜೆ ಕಳೆಯಿತು, ಬೆಳಗಾಯಿತು, ಯಾರೂ ಬಂದಿಲ್ಲ. ನೋಡಿದ ವೃಷಭವೂ ಕೂಡ ಎಲ್ಲೋ ಹೋಗಿಬಿಟ್ಟಿದೆ. ಆಗ ಅವರಿಬ್ಬರಿಗೂ ತಾವು ಎಂತಹ ತಪ್ಪನ್ನು ಮಾಡಿದ್ದೇವೆ ಎಂಬುದು ಅರ್ಥವಾಯಿತು. ಗಂಡ ಹೇಳಿದ, ತಾನು ಹೇಳಲಿಲ್ಲವೇ ನಿನಗೆ, ಬುದ್ಧಿವಾದವನ್ನು ಹೇಳಿದರೆ ನೀನು ಕೇಳಲಿಲ್ಲ, ನಮ್ಮದು ಇಷ್ಟೊತ್ತಿಗೆ ಎಷ್ಟೋ ಚಿಕ್ಕ ಚಿಕ್ಕ ಮೃಗಗಳನ್ನು ನಾವು ಬೇಟೆಯಾಡಬಹುದಾಗಿತ್ತು ಎಂಬುದಾಗಿ ಹೇಳ್ತಾನೆ. ಇದು ಒಂದು ಕತೆ. ಇಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು, ಯಾವುದೇ ಅಪಾಯ ಮಾಡದೆ ತನ್ನಷ್ಟಕ್ಕೆ ತಾನು ಬೆಳೀತಾ ಇರತಕ್ಕಂತಹ ಶೂರತ್ವ ಇದ್ದಂಥವರನ್ನು ನಾವು, ಅಲ್ಪಶಕ್ತಿ ಇದ್ದಂಥವರು, ಅವರನ್ನು ಎದುರಿಸಲು ಸಾಧ್ಯವಿಲ್ಲ ಎನ್ನುವುದು ತಿಳಿದು ಎದುರಿಸುವುದು ಸರಿಯಲ್ಲ ಹೇಳತಕ್ಕಂಥದ್ದು ಒಂದು. ಎರಡನೇದಾಗಿ ಅತಿ ಆಸೆ ಮಾಡಬಾರದು. ಮೂರನೇದಾಗಿ ಹಿರಿಯರು ಒಳ್ಳೆಯದನ್ನು ಹೇಳಿದಾಗ ಅಥವಾ ಯಾರೇ ಆದರೂ ಒಳ್ಳೆಯ ಮಾತನ್ನು ಹೇಳಿದಾಗ ಕೇಳುವ ಗುಣ ನಮ್ಮಲ್ಲಿರಬೇಕು. ಇಲ್ಲವಾದರೆ ಅದರಿಂದ ನಮಗೆ ಅಪಾಯ. ವಿ ಎನ್ ಭಾಗವತ್, ಬರಬಳ್ಳಿ.